ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಪರ್ವ ಶುರುವಾಗಿದೆ. ಮೇಲಿಂದ ಮೇಲೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಕೊಡ್ತಾ ಇದ್ದಾರೆ. ಬಹುಶಃ ಈ ಬಾರಿ ಗಿಲ್ಲಿ ನಟ ಹಾಗೂ ಮಂಗಳೂರಿನ ರಕ್ಷಿತಾ ಶೆಟ್ಟಿ ಇಬ್ರು ಇಲ್ಲದೆ ಇದ್ದಿದ್ರೆ ಬಿಗ್ ಬಾಸ್ ಅನ್ನ ಯಾರು ನೋಡ್ತಿರ್ಲಿಲ್ವೋ ಏನೋ. ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ನಿಜವಾದ ಎಂಟರ್ಟೈನರ್ ಅನ್ನೋರು ಯಾರೊಬ್ರು ಇಲ್ಲ. ಬೆಂಕಿ ಹಚ್ಚೋದ್ರಲ್ಲಿ, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತನಾಡೋರಲ್ಲಿ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಎತ್ತಿದ ಕೈ. ಇವರಿಬ್ರು ಅವರಿವರ ಬಗ್ಗೆ ಮಾತನಾಡೋದ್ರಲ್ಲೇ ಇಡೀ ಬಿಗ್ ಬಾಸ್ ಸೀಸನ್ ಮುಗಿಸುವಂತೆ ಕಾಣ್ತಾ ಇದೆ. ಅಶ್ವಿನಿಗೆ ಬಕೆಟ್ ಹಿಡಿಯೋದೇ ಬಿಗ್ ಬಾಸ್ ಅಂತ ಜಾಹ್ನವಿ ಫಿಕ್ಸ್ ಆಗಿದ್ದಾರೆ. ಬಿಗ್ ಬಾಸ್ಗೆ ಬಕೆಟ್ ಹಿಡಿದ್ರೆ ವರ್ಕೌಟ್ ಆಗಲ್ಲ. ಹೀಗಾಗಿ ಅಶ್ವಿನಿಗೆ ಬಕೆಟ್ ಹಿಡ್ಕೊಂಡು ಒಂದಿಷ್ಟು ದಿನ ಆರಾಮಾಗಿರ್ಬೋದು ಅನ್ಕೊಂಡಿದ್ದಾರೆ ಅನ್ಸುತ್ತೆ. ನಾವು ಸೂಪರ್ ಆಗಿ ಆಡ್ತಾ ಇದೀವಿ, ನಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ಮೀರಿಸೋರೇ ಇಲ್ಲ ಅಂತ ಅನ್ಕೊಂಡಿದಾರೋ ಏನೋ. ಆದ್ರೆ ಹೊರಗಿನಿಂದ ನೋಡೋ ಜನರಿಗೆ ನಿಜಕ್ಕೂ ಇರಿಟೇಟ್ ಆಗ್ತಾ ಇದೆ. ಇವರಿಬ್ರು ಇರೋ ರೀತಿ ನೋಡೋದ್ರೇನೆ ಜನ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಅಶ್ವಿನಿ ಗೌಡ ಫೈನಲ್ಗೆ ಬರೋ ಕಂಟೆಸ್ಟೆಂಟೇ ಅಲ್ಲ. ಅಶ್ವಿನಿ ಇದ್ದಾಗ ಜಾಹ್ನವಿ ಹೆಸರು ಹೇಳ್ತಾರೆ, ಜಾಹ್ನವಿ ಇದ್ದಾಗ ಅಶ್ವಿನಿ ಹೆಸರು ಹೇಳ್ತಾರೆ. ಇದೇ ಕಾರಣಕ್ಕಾಗಿ ಅಶ್ವಿನಿ ಫೈನಲ್ಗೆ ಹೋಗಿತ್ತು. ದುರಂತ ಅಂದ್ರೆ ಜಾಹ್ನವಿಯನ್ನ ವಾರ್ ಎಲಿಮಿನೇಷನ್ ನಿಂದಲೂ ಪಾರ್ ಮಾಡಿತ್ತು. ಅಲ್ಲ, ಜಾಹ್ನವಿಯಲ್ಲಿ ಅದೇನ್ ಟ್ಯಾಲೆಂಟ್ ಇದೆ, ಅದ್ ಯಾವ ಕಾರಣಕ್ಕೆ ಉಳಿಸ್ಬೇಕು ಅಂತ ಇವ್ರನ್ನ ಸೇವ್ ಮಾಡಿದ್ರೋ ಗೊತ್ತಿಲ್ಲ. ಎಷ್ಟು ದಿನ ಜಾಹ್ನವಿ ಮಾತ್ರ ಅಶ್ವಿನಿಗೆ ಬಕೆಟ್ ಹಿಡಿತಾರೆ ಅನ್ಕೊಂಡಿದ್ವಿ. ಈಗ ಮತ್ತೊಂದು ಹೊಸ ಸೇರ್ಪಡೆಯಾಗಿದೆ, ಅದೇ ಕಾಕ್ರೋಚಸ್. ಪ್ರಾಸ ಪದ ಹೇಳೋದನ್ನೇ ದೊಡ್ಡ ಟ್ಯಾಲೆಂಟ್ ಅನ್ಕೊಂಡಿರೋ ಕಂಟೆಸ್ಟೆಂಟ್ ಇವ್ರು. ಜಾಹ್ನವಿಯನ್ನ ಸೇವ್ ಮಾಡಬೇಕು ಅಂತ ಹಠ ಹಿಡಿದಿದ್ದೆ ಸುಧೀರ್. ಇವರ ಕೃಪಾ ಕಟಾಕ್ಷದಿಂದ ಜಾಹ್ನವಿ ಸೇವ್ ಕೂಡ ಆಗಿದ್ದಾರೆ. ಈಗ ಬಿಗ್ ಬಾಸ್ ನಲ್ಲಿ ಸದ್ಯಕ್ಕಿರೋದು 16 ಮಂದಿ. ಈ 16 ಮಂದಿಯಲ್ಲಿ 5 ಮಂದಿ ಸೇಫ್ ಝೋನ್ ನಲ್ಲಿದ್ದಾರೆ. ಹೀಗಾಗಿ ಇನ್ನುಳಿದ 11 ಮಂದಿಯಲ್ಲಿ ಎಲಿಮಿನೇಷನ್ ಪರ್ವ ಶುರುವಾಗಿದೆ. ಆತ್ಮೀಯರೇ, ಇವತ್ತಿನಿಂದಲೇ ಮಿಡ್ ವೀಕ್ ಫಿನಾಲೆ ಶುರುವಾಗಿದೆ. ಇಷ್ಟು ವರ್ಷದ್ದು ಒಂದು ಆಟ ಆದ್ರೆ ಈ ವರ್ಷದ್ದು ಇನ್ನೊಂದ್ ರೀತಿಯ ಆಟ. 3 ವಾರಕ್ಕೆ ಮಿನಿ ಫಿನಾಲೆ ನಡೀತಾ ಇದೆ. ಈ ಮಿನಿ ಫಿನಾಲೆಯಲ್ಲೂ ಲಕ್ಷ ಹಣ ಗೆದ್ದವರ ಪಾಲಾಗಲಿದೆ. ಶನಿವಾರ ಭಾನುವಾರ 2 ದಿನವೂ ಫಿನಾಲೆ ಗಮ್ಮತ್ತು ಜೋರಾಗಿರಲಿದೆ. ಇದೆಲ್ಲ ಆದ್ಮೇಲೆ ಇರೋದು ಅಸಲಿ ಆಟ. ಯಾರು ಮಿನಿ ಫಿನಾಲೆ ಗೆದ್ದಿದ್ದು ಅನ್ನೋದು ಅನೌನ್ಸ್ ಆಗ್ತಾ ಇದ್ದಂತೆ ಎಲಿಮಿನೇಷನ್ ಅನ್ನೋ ಪರ್ವ ಶುರುವಾಗುತ್ತೆ. ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಡಾಗ್ ಸತೀಶ್ ಒಬ್ರೇ ಔಟ್ ಆಗಿದ್ರು. ಆದ್ರೆ ವೀಕೆಂಡ್ ಎಲಿಮಿನೇಷನ್ ನಲ್ಲಿ ಮಾಸ್ ಎಲಿಮಿನೇಷನ್ ನಡೆಯಲಿದೆ. ಒಬ್ರಲ್ಲಿ ಒಬ್ರಲ್ಲ, 3 ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಅದರಲ್ಲಿ ಮೊದಲ ಸ್ಥಾನದಲ್ಲಿರೋರೆ ಅಶ್ವಿನಿ. ಅಶ್ವಿನಿ ಅಂದ್ರೆ ಅಶ್ವಿನಿ ಗೌಡ ಅಲ್ಲ, ಮತ್ತೊಬ್ಬ ಅಶ್ವಿನಿ. ಈ ಬಾರಿ ಬಿಗ್ ಬಾಸ್ಗೆ ಬಂದಿರೋ ಎಲ್ಲಾ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾರೆ. ಆದ್ರೆ ಕೆಲವೊಬ್ರು ಮಾತ್ರ ವೀಕ್ ಅನ್ನಿಸ್ತಾ ಇದೆ. ಅಂತವರಲ್ಲಿ ಅಶ್ವಿನಿ ಹಾಗೂ ಸ್ಪಂದನ. ಇವರಿಬ್ರು ಕೂಡ ಯಾವ ಬಗ್ಗೆಯೂ ಸ್ಟ್ಯಾಂಡ್ ತಗೊಳ್ಳಲ್ಲ. ಇನ್ನೊಬ್ರಿಗೆ ತೊಂದರೆ ಆಗ್ತಿದೆ ಅಂದ್ರೆ ಮಾತನಾಡಲ್ಲ. ನಮಗ್ಯಾಕೆ ಅನ್ಕೊಂಡು ಓಡಾಡೋದೇ ಜಾಸ್ತಿ. ನಿನ್ನೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಸೇರ್ಕೊಂಡು ರಕ್ಷಿತಾ ಶೆಟ್ಟಿಗೆ ಹೀನಾಮಾನವಾಗಿ ಬೈತಾ ಇದ್ರು. ಆಗ ಮುಂದೆ ಬಂದಿದ್ದು ಕಾವ್ಯ ಮಾತ್ರ. ಗಿಲ್ಲಿ ಕೂಡ ಅದಕ್ಕೆ ಸಾಥ್ ನೀಡಿದ್ರು. ಈ ಇಬ್ರನ್ನ ಬಿಟ್ರೆ ಇನ್ಯಾರೂ ಮಾತನಾಡಲಿಲ್ಲ. ಮಂಜು ಭಾಷಿನಿ ಕೂಡ ಸೇಫ್ ಗೇಮ್ ಶುರು ಮಾಡಿದ್ದಾರೆ. ಉಳ್ಕೊಂಡ್ರೆ ಸಾಕು, ಯಾರ ಬಗ್ಗೆಯೂ ಮಾತನಾಡೋದು ಬೇಡ ಅಂತ. ಹೀಗಾಗಿ ಮಂಜು ಭಾಷಿನಿ, ಅಶ್ವಿನಿ, ಸ್ಪಂದನ ಈ 3 ಹೆಣ್ಮಕ್ಳಲ್ಲಿ ಯಾರು ಬೇಕಾದ್ರೂ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು. ಇನ್ನು ಹುಡುಗರ ವಿಷಯಕ್ಕೆ ಬಂದ್ರೆ ಗಿಲ್ಲಿಯನ್ನ ಬಿಟ್ಟು ಉಳ್ದವರನ್ನೆಲ್ಲ ಹೊರಗ್ ಹಾಕಿದ್ರು ತಪ್ಪಿಲ್ಲ ಬಿಡಿ. ಯಾಕಂದ್ರೆ ಗಂಡ್ಮಕ್ಳ ಆಟವನ್ನ ಗಂಡ್ಮಕ್ಳ ರೀತಿ ಆಡ್ತಿಲ್ಲ, ಇನ್ಯಾರಿಗೋ ಬಕೆಟ್ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಧ್ರುವಂತ್, ಅಭಿಷೇಕ್ ಹಾಗೂ ಚಂದ್ರಪ್ರಭಾ ಈ 3 ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೆ ಬಿಗ್ ಬಾಸ್ಗೆ 1 ಪೈಸೆಯ ನಷ್ಟವೂ ಇಲ್ಲ. ವೈಲ್ಡ್ ಕಾರ್ಡ್ ಮೂಲಕ ಇವರ ಜಾಗಕ್ಕೆ ಬರೋರಾದ್ರೂ ಒಂದೊಳ್ಳೆ ಮನೋರಂಜನೆ ಕೊಡಬಹುದು. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಹೊರ ಹೋಗ್ಬೇಕು, ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.